ಸ್ನೇಹಿತರೆ, ಕಳೆದ ವಾರ ನಾವು ನಮ್ಮ ರತಂ ಕನ್ನಡ ಚಾನೆಲ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷದ ಸಮಯದಲ್ಲಿ ಕೈಗೆತ್ತಿಕೊಂಡಿರುವಂತಹ ಪಂಚಪರಿವರ್ತನ ಆಯಾಮದ ಪೀಠಿಕೆಯನ್ನು ನೀಡಿದೆ. ಮುಂದಿನ ವಾರದಿಂದ ಪಂಚಪರಿವರ್ತನದ 5 ಆಯಾಮಗಳನ್ನು ಸವಿಸ್ತಾರವಾಗಿ ನಮ್ಮ ಚಾನೆಲ್ನಲ್ಲಿ ತಿಳಿಸ್ತೇವೆ ಅಂತಲೂ ಹೇಳಿದ್ದು. ಹಾಗಾಗಿ ಇವತ್ತು ಪಂಚಪರಿವರ್ತನದ ಮೊದಲ ಆಯಾಮವನ್ನ ಸವಿಸ್ತಾರವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಳೆದ ವಾರ ಹೇಳಿರುವಂತೆ ಪಂಚಪರಿವರ್ತನೆಯ ಮೊದಲ ಆಯಾಮವೇ ಸಾಮಾಜಿಕ ಸಾಮರಸ್ಯ. ಅಸ್ಪೃಶ್ಯತೆ ಪಾಪವಲ್ಲದೆ ಇದ್ದಲ್ಲಿ ಜಗತ್ತಿನ ಇನ್ಯಾವುದೂ ಕೂಡ ಪಾಪವಲ್ಲ ಅಂತ ಹೇಳಿದವರು ಯಾರು ಗೊತ್ತಾ? ಸಂಘದ 3ನೇ ಸರಸಂಘ ಚಾಲಕರಾದಂತಹ ಬಾಳಾ ಸಾಹೇಬ್ ದೇವರಸ್ ಅವರು. ಸಂಘ ಸ್ಥಾಪನೆಯಾದಂತಹ ದಿನಗಳಿಂದಲೇ ಏಕತ್ರ ಹಿಂದೂ ಭಾವದ ಪ್ರಕಟೀಕರಣಕ್ಕೆ ಸಂಘ ಒತ್ತನ್ನು ನೀಡಿತ್ತು. ಅಸ್ಪೃಶ್ಯತೆಗೆ ಯಾವುದೇ ವೈಜ್ಞಾನಿಕ ಅಥವಾ ಧಾರ್ಮಿಕ ಆಧಾರಗಳಿಲ್ಲ. ಇದು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಒಂದು ಅನಿಷ್ಟ ಪದ್ಧತಿಯಾಗಿದೆ. ಹೀಗಾಗಿ ಅಸ್ಪೃಶ್ಯತೆಯನ್ನ ಬೇರು ಸಹಿತವಾಗಿ ಕಿತ್ತೊಗೆಯಬೇಕು, ಸಮಾಜದಲ್ಲಿ ಸಾಮರಸ್ಯದ ಭಾವವನ್ನ ನಿರ್ಮಾಣ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಂಘ ಸದ್ದಿಲ್ಲದೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದಿದೆ. ಸಮಾಜದಲ್ಲಿ ಸಾಮರಸ್ಯ ಭಾವದ ನಿರ್ಮಾಣ ಇನ್ನಷ್ಟು ವೇಗವಾಗಿ ನಡೆಯಬೇಕು ಅನ್ನುವಂತಹ ದೃಷ್ಟಿಯಿಂದ ಪಂಚಪರಿವರ್ತನ ಕಾರ್ಯದ ಮೊದಲ ಆಯಾಮವನ್ನಾಗಿ ಇದೇ ಕಾರ್ಯವನ್ನ, ಅಂದರೆ ಸಾಮಾಜಿಕ ಸಾಮರಸ್ಯ ನಿರ್ಮಾಣದ ಕಾರ್ಯವನ್ನ ಸಂಘ ಕೈಗೆತ್ತಿಕೊಂಡಿದೆ. ಸಾಮರಸ್ಯದ ಸಮಾಜ ಅನ್ನುವುದೇ ಯಾವುದೇ ಒಂದು ಸಮಾಜದ ಆದರ್ಶ ಸ್ಥಿತಿಯಾಗಿರುತ್ತೆ. ಭಾರತವು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆಯನ್ನ ಹೊಂದಿರುವಂತಹ ರಾಷ್ಟ್ರ. ಸನಾತನ ಕಾಲದಲ್ಲಿ ಸಾಮಾಜಿಕ ಜೀವನವೂ ಸಹ ಸದೃಢವಾಗಿ ಮತ್ತು ಸಾಮರಸ್ಯದಿಂದ ಕೂಡಿತ್ತು. ಆದರೆ ಆರೋಗ್ಯಕರ ಶರೀರವೂ ಕೂಡ ಕೆಲವೊಮ್ಮೆ ವ್ಯಾಧಿಗೊಳಗಾಗುವಂತೆ, ಮನೆಯ ಅಂಗಳದಲ್ಲಿ ಕೆಲವೊಮ್ಮೆ ಕೊಳಕು ಹರಡಿಕೊಳ್ಳುವಂತೆ ಹಿಂದೂ ಸಮಾಜದಲ್ಲೂ ಕೂಡ ಅಸ್ಪೃಶ್ಯತೆ ಮತ್ತು ಜಾತಿ ಭೇದಗಳಂತಹ ಕೆಲವು ವಿಕೃತಿಗಳು ಹುಟ್ಟಿಕೊಂಡಿತ್ತು. ಇಂತಹ ವಿಕೃತಿಗಳು ನಮ್ಮ ಸಮಾಜದಲ್ಲಿ ಯಾವಾಗ ಬಂದುವು ಎನ್ನುವಂತಹ ನಿಖರವಾದ ಸಮಯವನ್ನು ನಿರ್ಧರಿಸುವುದು ಕಷ್ಟ. ಆದರೆ ಇಂದು ಸಮಾಜದಲ್ಲಿ ಈ ವಿಷ ದೊಡ್ಡ ಪ್ರಮಾಣದಲ್ಲಿ ಹರಡಿದೆ ಅನ್ನುವುದಂತೂ ಸತ್ಯ. ಸಂಘದ ಶಾಖೆಗಳಲ್ಲಿ ಸಾಮಾಜಿಕ ಸಾಮರಸ್ಯ. ಯಾವುದೇ ಭಾಷಣದ ಮುಖಾಂತರ, ಸಂಘರ್ಷದ ಮುಖಾಂತರ ಅಸ್ಪೃಶ್ಯತೆಯನ್ನು ತೊಲಗಿಸುವುದು ಅಸಾಧ್ಯ. ಅದು ಸಹಜ ಜೀವನದ ಮೂಲಕವೇ ನಿವಾರಣೆ ಆಗಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಅರಿತಿದ್ದಂತಹ ಡಾಕ್ಟರ್ ಜಿ ಅವರು ಸಂಘದಲ್ಲಿ ಏಕರಸ ಹಿಂದುತ್ವದ ಭಾವಕ್ಕೆ ಒತ್ತು ನೀಡಿದರು. ಸಂಘ ತನ್ನ ಶಾಖೆಗಳಲ್ಲಿ ಇಲ್ಲಿಯವರೆಗೂ ಯಾವತ್ತೂ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಭಾಷಣ ಮಾಡಲಿಲ್ಲ. ಸ್ವಯಂ ಸೇವಕರ ನಡುವೆ ಆಟ ಆಡಿಸಿತ್ತು. ಸಾಮರಸ್ಯದ ಜೀವನಕ್ಕೆ ಪೂರಕವಾದಂತಹ ಹಾಡು, ಅಮೃತವಚನ, ಶ್ಲೋಕಗಳನ್ನು ಹೇಳಿಸಿತ್ತು. ಸಣ್ಣ ಕಥೆಗಳನ್ನು ಬೋಧಿಸಿತ್ತು. ಈ ಕಾರಣವೇ ಸ್ವಯಂ ಸೇವಕರ ನಡುವೆ ಸಮರಸವನ್ನ ಮೂಡಿಸಿತು. ಈ ಮೂಲಕವೇ ಸ್ವಯಂ ಸೇವಕರ ಮಧ್ಯೆ ಸಮರಸ ಸಾಧ್ಯವಾಯಿತು. ಇದರ ಪರಿಣಾಮವಾಗಿ ಸಂಘದ ಶಾಖೆಗೆ ಬಂದವರ ಮನೆಗಳು ಕೂಡ ನಿಧಾನವಾಗಿ ಪರಿವರ್ತನೆಯಾದವು. ಯಾವ ಮನೆಗಳಲ್ಲಿ ಒಂದು ಕಾಲದಲ್ಲಿ ಜಾತೀಯ ಕಾರಣಕ್ಕಾಗಿ ಪ್ರವೇಶ ಇರಲಿಲ್ಲವೋ ಅಂಥವರಿಗೆ ಮುಕ್ತ ಪ್ರವೇಶ ಸಿಗಲಾರಂಭಿಸಿತ್ತು. ಯಾವುದನ್ನ ಸಮಾಜ ಅಸಾಧ್ಯ ಅಂದುಕೊಂಡಿತ್ತೋ ಸಂಘ ಮತ್ತು ಸಂಘದ ಸ್ವಯಂ ಸೇವಕರ ಮನೆಗಳಲ್ಲಿ ಅದು ಸಾಧ್ಯವಾಯಿತು. ಉಡುಪಿಯ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನದಲ್ಲಿ ಮೊಳಗಿದ್ದ ಸಾಮರಸ್ಯದ ಕಹಳೆ. 1969ರಲ್ಲಿ ಉಡುಪಿಯಲ್ಲಿ ನಡೆದಿದ್ದಂತಹ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನವು ಸಾಮಾಜಿಕ ಸಾಮರಸ್ಯದ ವಿಚಾರದಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ. 15,000ಕ್ಕೂ ಹೆಚ್ಚು ಪ್ರತಿನಿಧಿಗಳಿದ್ದಂತಹ ಈ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದಂತಹ ಹಿಂದೂ ಧರ್ಮದ ಎಲ್ಲ ಮತ ಪಂಥಗಳ ಧರ್ಮಾಚಾರ್ಯರು ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುವಂತೆ ಸಂಘದ ಆಗಿನ ಸರಸಂಘ ಚಾಲಕರಾಗಿದ್ದ ಶ್ರೀ ಗುರೂಜಿ ಅವರ ನೇತೃತ್ವದಲ್ಲಿ ಸಮಸ್ತ ಹಿಂದೂ ಸಮಾಜಕ್ಕೆ ಕರೆ ನೀಡಿದರು. ಹಿಂದವ ಸೋದರ ಸರ್ವೇ, ಹಿಂದವ ಸೋದರ ಸರ್ವೇ ಎಂಬ ಐತಿಹಾಸಿಕ ಮಂತ್ರವನ್ನ ಈ ಸಮ್ಮೇಳನದಲ್ಲಿ ಪಠಿಸಲಾಯಿತು. ಇದು ಆ ಕಾಲದಲ್ಲಿ ಹಿಂದೂ ಸಮಾಜದ ಅಸ್ಪೃಶ್ಯತೆಯ ನಿವಾರಣೆಯ ದೃಷ್ಟಿಯಿಂದ ಇರಿಸಿದ ಬಹುದೊಡ್ಡ ಹೆಜ್ಜೆ. ಇದರ ಪರಿಣಾಮವಾಗಿ ಅನೇಕ ಸಾಧು ಸಂತ ಮಹಂತರು ಉಪೇಕ್ಷಿತರ ಕಾಲನೆಗಳಲ್ಲಿ ಪಾದಯಾತ್ರೆ ಮಾಡಿದರು. ಅವರ ಮನೆಗಳಿಗೆ ಭೇಟಿ ನೀಡಿ ದೇವರಿಗೆ ದೀಪ ಬೆಳಗಿಸಿದರು. ಬ್ರಾಹ್ಮಣರ ಕೇರಿಯಲ್ಲಿ ಕೂಡ ಉಪೇಕ್ಷಿತರ ವರ್ಗಕ್ಕೆ ಸೇರಿದಂತಹ ಸಂತರು ಪಾದಯಾತ್ರೆ ಮಾಡಿದರು. ಅಲ್ಲಿನ ಬ್ರಾಹ್ಮಣರು ಅವರನ್ನ ಮನೆಗಳಿಗೆ ಬರಮಾಡಿ ಪಾದಪೂಜೆ ನಡೆಸಿದರು. ಈ ಎಲ್ಲ ಐತಿಹಾಸಿಕ ಬದಲಾವಣೆಗಳು ನಡೆದದ್ದು ಸಂಘದ ಕಾರಣಕ್ಕಾಗಿ ಅನ್ನುವುದು ಉಲ್ಲೇಖನೀಯ. ಸಂಘ ಈ ಕಾರ್ಯಕ್ಕೆ ಇನ್ನಷ್ಟು ವೇಗವನ್ನು ನೀಡಲು ಸಾಮರಸ್ಯ ವಿಭಾಗ ಅನ್ನುವಂಥ ಗತಿವಿಧಿಯನ್ನ ಕೂಡ ಪ್ರಾರಂಭಿಸಿತು. ಗ್ರಾಮಗಳಲ್ಲಿ ಸಾಮರಸ್ಯ ಟೋಳಿಯ ನಿರ್ಮಾಣ ಮಾಡಿ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸಿಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು ನಿರ್ಮಾಣ ಮಾಡುವ ಕೆಲಸವನ್ನ ಸಾಮರಸ್ಯ ಗತಿವಿಧಿ ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 5-6 ವರ್ಷಗಳಿಂದ ದೀಪಾವಳಿ ಹಬ್ಬದ ಸಮಯದಲ್ಲಿ ನಡೆಸಿಕೊಂಡು ಬರ್ತಾ ಇರುವಂತಹ ಸಾಮರಸ್ಯದ ತುಡರು ಕಾರ್ಯಕ್ರಮ ಸಾಮಾಜಿಕ ಸಾಮರಸ್ಯದ ನಿರ್ಮಾಣದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ. ಸಂಘ ಶತಾಬ್ದಿಯ ಸಮಯದಲ್ಲಿ ಈ ಕಾರ್ಯ ಇನ್ನಷ್ಟು ವೇಗವಾಗಿ ನಡೆಯಬೇಕು ಅಂತ ಹೇಳಿ ಪಂಚಪರಿವರ್ತನೆಯ ಕಾರ್ಯದಲ್ಲಿ ಕೂಡ ಸಾಮಾಜಿಕ ಸಾಮರಸ್ಯ ಆಯಾಮವನ್ನು ಸೇರಿಸಿಕೊಂಡಿತು. ಸಮಾಜದಲ್ಲಿ ಸಾಮರಸ್ಯವನ್ನು ತರಲು ವೈಯಕ್ತಿಕವಾಗಿ ನಾವೇನು ಮಾಡಬಹುದು?
ಜಾತಿಯ ಆಚರಣೆಗಳು ಮನೆಯೊಳಗೆ, ಹೊರಗಿನ ಪರಿಸರದಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಭಾವವನ್ನು ಬೆಳೆಸುವುದು, ಮನೆಗಳಿಗೆ ಎಲ್ಲಾ ವರ್ಗದ ಜನರಿಗೆ ಮುಕ್ತ ಪ್ರವೇಶವನ್ನು ಕಲ್ಪಿಸುವುದು, ವ್ಯಕ್ತಿಗತವಾಗಿ ಈ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನವನ್ನು ಮಾಡುವುದು, ಸಹಜ ಜೀವನದ ಮೂಲಕವೇ ಎಲ್ಲರೊಂದಿಗೆ ಹಿತವಾಗಿ ಮಿತವಾಗಿ ಬೆರೆಯುವುದು, ಹಬ್ಬ ಹರಿದಿನ ಶುಭ ಸಮಾರಂಭಗಳಿಗೆ ಮುಕ್ತವಾಗಿ ಆಹ್ವಾನವನ್ನು ನೀಡುವುದು, ಮುಕ್ತತೆಯಿಂದ ಬೆರೆಯುವುದು, ಸಂತೋಷ ಸಂಕಟದ ಸಂದರ್ಭದಲ್ಲಿ ಜೊತೆ ನಿಂತು ಬೆಂಬಲ ನೀಡಿ ಗೌರವ ರಕ್ಷಣೆಯನ್ನು ಒದಗಿಸಲು ವೈಯಕ್ತಿಕವಾಗಿ ಪ್ರಯತ್ನವನ್ನು ಪಡುವುದು. ನಾವು ಮಾತ್ರವಲ್ಲ, ನಮ್ಮ ಕುಟುಂಬಕ್ಕೂ ಸಾಮಾಜಿಕ ಸಾಮರಸ್ಯದ ಬಗ್ಗೆ ತಿಳಿಸುವುದು, ಅವರಲ್ಲೂ ಅದನ್ನು ಸಹಜ ಭಾವಕ್ಕೆ ಇಳಿಸುವುದು. ಮುಖ್ಯವಾಗಿ ಸೇವಾ ಬಸ್ತಿಗಳು ಅಂದರೆ ಉಪೇಕ್ಷಿತ ಬಂಧುಗಳ ಕಾಲನಿಯ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಳ್ಳುವುದು, ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳುವುದು. ಉಪೇಕ್ಷಿತ ಬಂಧುಗಳಲ್ಲಿ ನಾವು ಹೊರಗಿನವರಲ್ಲ, ನಾವು ಕೂಡ ಹಿಂದೂ ಸಮಾಜದೇ ಭಾಗ ಅನ್ನುವಂತಹ ಭಾವವನ್ನು ಬೆಳೆಸುವುದು. ವಿವಿಧ ಸೇವಾ ಚಟುವಟಿಕೆಗಳ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು ನಿರ್ಮಾಣ ಮಾಡುವುದು. ಇದಿಷ್ಟು ನಾವು ವೈಯಕ್ತಿಕವಾಗಿ ಮಾಡಬಹುದಾದಂತಹ ಕಾರ್ಯಗಳು. ಈ ಮೂಲಕ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯದ ಭಾವವನ್ನು ನಿರ್ಮಾಣ ಮಾಡುವುದು ಸಾಧ್ಯ. ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಒಂದೆರಡು ದಿನಗಳಲ್ಲಿ ಆಗುವ ಕ್ರಾಂತಿಕಾರಕ ಬದಲಾವಣೆ ಅಲ್ಲ. ಮೊದಲೇ ಹೇಳಿದ ಹಾಗೆ ಅಸ್ಪೃಶ್ಯತೆ ಒಂದು ಮನಸ್ಥಿತಿ. ಅದನ್ನು ಹೋಗಲಾಡಿಸಬೇಕಾದರೆ ವರ್ಷಗಳೇ ಬೇಕಾಗಬಹುದು, ಒಂದು ಪೀಳಿಗೆಯೇ ಬೇಕಾಗಬಹುದು. ಸಂಘ ಅಸ್ಪೃಶ್ಯತೆಯ ವಿಚಾರದಲ್ಲಿ ಏನು ಮಾಡಿದೆ ಅಂತ ಕೇಳುವವರಿದ್ದಾರೆ. ಅವರಿಗೆ ಇಲ್ಲಿ ಒಂದೆರಡು ನಿದರ್ಶನವನ್ನಷ್ಟೇ ಕೊಟ್ಟಿದ್ದೇವೆ. ಇದೇ ರೀತಿ ನೂರಾರು ಸಾಮಾಜಿಕ ಪರಿವರ್ತನೆಯ ಕೆಲಸಗಳ ಉಲ್ಲೇಖ ಮಾಡುವಷ್ಟು ಸಂಘ ಕೆಲಸ ಮಾಡಿದೆ. ಎಲ್ಲವನ್ನೂ ಹೇಳಲು ಸಮಯ ಸಾಲದು. ಈ ಮೊದಲೇ ಹೇಳಿದಂತೆ ಅಸ್ಪೃಶ್ಯತೆ ಅನ್ನುವುದು ಒಂದು ಹೇಯ ಪಿಡುಗು. ಅದನ್ನು ಬೇರು ಸಹಿತ ಕಿತ್ತು ಹಾಕದೇ ಇದ್ದರೆ ಹಿಂದೂ ಸಮಾಜ ಪರಿಪೂರ್ಣವಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರಗಳು ಯಾವ ಉಪಕ್ರಮಗಳನ್ನು ಕೈಗೊಂಡರೂ ಮನಸ್ಥಿತಿಯನ್ನು ಹೋಗಲಾಡಿಸದಿದ್ದರೆ ಅಸ್ಪೃಶ್ಯತೆ ನಿವಾರಣೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಹಿಂದೂ ಕೂಡ ಈ ಬಗ್ಗೆ ಯೋಚಿಸಬೇಕು. ಮೊದಲು ನಮ್ಮ ಮನಸ್ಥಿತಿಯಿಂದ ಶುರುವಾಗಿ ನಮ್ಮ ಮನೆಯಿಂದ ಅಸ್ಪೃಶ್ಯತೆ ನಿವಾರಣೆ ಆದರೆ ಸಮಾಜ ಗಟ್ಟಿಕೊಂಡು ಸಾಮಾಜಿಕ ಪರಿವರ್ತನೆ ಆಗಬಹುದು. ಸಂಘ ಶತಾಬ್ದಿಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸಮರಸತೆಯ ಸಮಾಜ ನಿರ್ಮಾಣಕ್ಕೆ ಶತಪ್ರಯತ್ನವನ್ನ ನಿರಂತರವಾಗಿ ಮಾಡೋಣ. ಮುಂದಿನ ವಾರ ಇದೇ ಸರಣಿಯ ಇನ್ನೊಂದು ಪಂಚಪರಿವರ್ತನೆಯ ಕಾರ್ಯದ ವಿವರದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.